ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿ ವರದಿಯ ಬಿರುಗಾಳಿ ಎದ್ದಿದೆ. ನಿನ್ನೆ ನಡೆದ ಕ್ಯಾಬಿನೆಟ್ ಸಭೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ಸಮುದಾಯದ ಸಚಿವರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಅಷ್ಟಕ್ಕೂ ಕ್ಯಾಬಿನೆಟ್ ಸಭೆಯಲ್ಲಿ ಆಗಿದ್ದೇನು, ಯಾರ್ಯಾರು ಏನೇನ್ ಅಭಿಪ್ರಾಯ ವ್ಯಕ್ತಪಡಿಸಿದ್ರು, ಬನ್ನಿ ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡೋಣ. ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿ ವರದಿ ಬಿರುಗಾಳಿ ಎಬ್ಬಿಸಿದೆ. ನಿನ್ನೆ ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಕೋಲಾಹಲವೇ ನಡೆದು ಹೋಗಿದೆ. ಸಚಿವರ ಮಧ್ಯೆಗೆ ಮಾತಿನ ಚಕಮಕಿಯೂ ನಡೆದಿದೆ. ಡಿಸಿಎಂ ಡಿಕೆ ಏರು ಧ್ವನಿಯಲ್ಲಿ ಮಾತನಾಡಿದ್ರೆ ಎಸ್ ಮಲ್ಲಿಕಾರ್ಜುನ ರೊಚ್ಚಿಗೆದ್ದಿದ್ರು. ಹೀಗಾಗಿ ಎಚ್ಚೆತ್ತ ಸಿಎಂ ಸಿದ್ದರಾಮಯ್ಯ ಯಾವುದೇ ನಿರ್ಧಾರ ಕೈಗೊಳ್ಳದೆ ಚರ್ಚೆ ಅಪೂರ್ಣವಾಗಿ ಕ್ಯಾಬಿನೆಟ್ ಸಭೆ ಅಂತ್ಯವಾಗಿತ್ತು. ಟಿವಿ9ಗೆ ಕ್ಯಾಬಿನೆಟ್ ಸಭೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ. ನಿನ್ನೆ ನಡೆದ ಜಾತಿಗಣತಿಯ ವಿಶೇಷ ಕ್ಯಾಬಿನೆಟ್ನ ಎಕ್ಸ್ಕ್ಲೂಸಿವ್ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ಯಾವ ಸಮುದಾಯದ ಸಚಿವರು ಅಸಮಾಧಾನ ಹೊರಹಾಕಿದ್ರು, ಸಭೆಯಲ್ಲಿ ಯಾರ್ಯಾರು ಏನೇನು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅನ್ನೋದನ್ನೇ ಎಳೆಯಾಗಿ ಹೇಳ್ತೀವಿ ನೋಡಿ. ಜಾತಿಗಣತಿ ವರದಿಯಲ್ಲಿ ಒಕ್ಕಲಿಗ ಸಮುದಾಯದ ಸಂಖ್ಯೆ ಕಡಿಮೆ ತೋರಿಸಿದ್ದಕ್ಕೆ ಸಚಿವರು ಸಿಎಂ ಮುಂದೆಯೇ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಸಮಾಜದ ಅಂಕಿ ಸಂಖ್ಯೆಗಳ ಬಗ್ಗೆ ತೀವ್ರ ಆಕ್ಷೇಪಗಳಿವೆ. ನಮ್ಮ ಸಮಾಜದ ಜನರಲ್ಲಿ ತಪ್ಪು ಭಾವನೆ ಹೋಗ್ತಿದೆ. ಈ ವರದಿಯನ್ನ ಇದೇ ಸಭೆಯಲ್ಲೇ ಒಪ್ಪುವುದು ಬೇಡ. ಇದರ ನ್ಯೂನತೆಯ ಬಗ್ಗೆಯೂ ಚರ್ಚೆ ಮಾಡಬೇಕಿದೆ. ಜೊತೆಗೆ ತಾಂತ್ರಿಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕಿದೆ. ಕೆಲ ಮನೆಗಳಿಗೆ ಹೋಗಿಲ್ಲ ಎಂಬ ಆರೋಪವೂ ಇದೆ. ತಪ್ಪಿದ್ರೆ ತಿದ್ದುವ ಕೆಲಸ ಆಗ್ಬೇಕಿದೆ. ಸಚಿವ ಎಸ್ ಮಲ್ಲಿಕಾರ್ಜುನ ಅಂತೂ ವರದಿಯೇ ಸರಿಯಿಲ್ಲ, ತಿರಸ್ಕರಿಸಬೇಕು ಅಂದ್ರು. ಈ ವರದಿಯೇ ಸರಿಯಿಲ್ಲ, ಇದನ್ನ ತಿರಸ್ಕರಿಸಬೇಕು. ಸಮುದಾಯ ಉಪಪಂಗಡಗಳನ್ನ ವಿಭಜಿಸಲಾಗಿದೆ. ಲಿಂಗಾಯತ ಉಪಪಂಗಡ ವಿಂಗಡಿಸಿದ್ದು ತಪ್ಪು. ಸಂಖ್ಯೆ ಇಷ್ಟು ಕಡಿಮೆ ಅಂದ್ರೆ ನಂಬೋರು ಯಾರು? ಇದನ್ನ ಒಪ್ಪೋದು ಹೇಗ್ ಸಾಧ್ಯ? ಹೌದು, ಎಲ್ಲವನ್ನ ನೋಡಿ ತೀರ್ಮಾನಿಸೋಣ ಬಿಡಿ. ಇದಿಷ್ಟೇ ಅಲ್ಲ, ಸಚಿವ ಸಂತೋಷ್ ಲಾಡ್ ಎಸ್ ಮಲ್ಲಿಕಾರ್ಜುನ ಮಧ್ಯೆ ಮಾತಿನ ಜಟಾಪಟಿಯ ನಡೀತು. ಸಮೀಕ್ಷಾ ವರದಿಯನ್ನ ಸರಿಪಡಿಸಬಹುದಲ್ವೇ? ಇದನ್ನ ಹೇಳಲು ನೀವ್ಯಾರು? ನಿಮ್ಮ ಅಭಿಪ್ರಾಯ ನೀವು ಕೊಡಿ, ಸಲಹೆ ಕೊಡಲು ಬರಬೇಡಿ. 2018ರಲ್ಲಿ ಲಿಂಗಾಯತ ವಿಚಾರಕ್ಕೆ ಕೈ ಸುಟ್ಕೊಂಡಿದ್ವಿ ಅಂತ ಶಿವಾನಂದ ಪಾಟೀಲ್ ಹೇಳಿದ್ರು. ಇದಕ್ಕೆ ಸಚಿವ ಎಂಬಿ ಪಾಟೀಲ್ ಬೇರೆಯದ್ದೇ ಉತ್ತರ ಕೊಟ್ರು. 2018ರಲ್ಲಿ ವಿಚಾರ ಪ್ರಸ್ತಾಪಿಸಿ ಕೈ ಸುಟ್ಟುಕೊಂಡಿದ್ದೆವು. ಲಿಂಗಾಯತ ವಿಚಾರಕ್ಕೆ ಕೈ ಹಾಕಿ ಹೊಡೆತ ತಿಂದಿದ್ವಿ. ಈಗ ಮತ್ತೆ ಅದೇ ರೀತಿ ಆದರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಜಾತಿ ಗಣತಿ ತೀರ್ಮಾನಿಸೋ ಮೊದಲು ಒಮ್ಮೆ ಯೋಚಿಸಿ. ಆ ವಿಷಯಕ್ಕೂ ಇದಕ್ಕೂ ಏನ್ ಸಂಬಂಧ? ಲಿಂಗಾಯತ ಧರ್ಮದ ವಿಚಾರ ಬೇರೆ, ಜಾತಿ ಗಣತಿ ಬೇರೆ. ಸಂಬಂಧ ಇಲ್ಲದೆ ಇರೋದು ಮಾತನಾಡಬಾರದು. ಆಯ್ತು. ಜಾತಿಗಳ ವರ್ಗೀಕರಣಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಏರು ಧ್ವನಿಯಲ್ಲೇ ಮಾತನಾಡಿದ್ರು. ಈ ವೇಳೆ ಲಿಂಗಾಯತ ಸಚಿವರುಗಳು ಕೂಡ ಧ್ವನಿಗೂಡಿಸಿದ್ರು. ಕೆಲ ನಿಗದಿತ ಜಾತಿಗಳನ್ನ ಮಾತ್ರ ಕೆಟಗರಿ ಒಂದಕ್ಕೆ ಸೇರ್ಪಡೆ ಮಾಡಿದ್ದಾರೆ. ಒಕ್ಕಲಿಗರಲ್ಲಿ ಬಡವರಿಲ್ವಾ? ಲಿಂಗಾಯತರಲ್ಲಿ ಬಡವರಿಲ್ವಾ? ಕೆಲವರು ದನ ಕಟ್ಟಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಅವರೆಲ್ಲ ಶ್ರೀಮಂತರಲ್ಲ. ಲಿಖಿತ ರೂಪದಲ್ಲಿ ಉತ್ತರ ಕೊಡುವಂತೆ ಸಿಎಂ ಸಲಹೆ. ಸಭೆಯಲ್ಲಿ ಜಾತಿಗಣತಿ ವರದಿ ಬಗ್ಗೆ ಭಿನ್ನಾಭಿಪ್ರಾಯ ಜೋರಾಗ್ತಿದ್ದಂತೆ ಎಲ್ಲ ಸಚಿವರುಗಳಿಗೆ ಲಿಖಿತ ರೂಪದಲ್ಲಿ ಉತ್ತರ ಕೊಡುವಂತೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟರು. ಜಾತಿಗಣತಿ ವರದಿ ಜಾರಿಯಲ್ಲಿ ಭಿನ್ನಾಭಿಪ್ರಾಯದ ಬಗ್ಗೆ ಕಾಂಗ್ರೆಸ್ ಸಚಿವರುಗಳು ಮಾತನಾಡಿದ್ದು ಹೀಗಿದೆ. ಪುನರ್ ಆಗೋಲ್ಲ, ನಾಳೆ ಆಗುವಂಥದ್ದಲ್ಲ, ಇನ್ನೊಂದು ವರ್ಷ ಆದ್ರೂ ಆಗ್ಬೋದು. ಅದೇ ನೀವೇನು ನಾಳೆ ಮಾಡಿ ಹಂಗೆ ಅದಲ್ಲ, ಒಂದು ವರ್ಷ ಆದ್ರೂ ಆಗ್ಬೋದು. ಯಾಕಂದ್ರೆ ಸಮಸ್ಯೆ ಇದೆ, ಜಟಿಲವಾಗಿದೆ. ಸರ್ ಹೇಳ್ದಂಗೆ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಳ್ಬೇಕು, ಎಲ್ಲರನ್ನೂ ಸಮಾಧಾನ ಮಾಡ್ಬೇಕಂದ್ರೆ ಬಹಳಷ್ಟು ಸಭೆಗಳಾಗಬೇಕು. ಅದ್ರ ಬಗ್ಗೆ ಇನ್ನೂ ಚರ್ಚೆ ನಡೀತಾ ಇದೆ. ನಾವು ತೀರ್ಮಾನ ಈಗ ಹೇಳಕ್ ಸಂದರ್ಭ ಅಲ್ಲ. ಚರ್ಚೆ ಆಗಿ ಫೈನಲ್ ಆಗಿ ಒಂದು ತೀರ್ಮಾನಕ್ಕೆ ಬಂದ್ರೆ ಅದು ಕನ್ಸೆನ್ಸಸ್ ಆಗ್ತದೆ ಮತ್ತು ಎಲ್ಲರೂ ಒಪ್ಪುವಂಥದ್ದು ಆಗ್ತದೆ. ಯಾವುದೇ ವರ್ಗಕ್ಕೆ, ಅದು ಕೆಳಗರಾಗಲಿ ಲಿಂಗಾಯತರಾಗಲಿ ಹಿಂದುಳಿದವರು ಯಾರಿಗೂ ತೊಂದರೆ ಆಗಲ್ಲ ಅಂತ ತೀರ್ಮಾನ ತಗೊಳ್ಳಿ. ಯಾರು ಕೆಟ್ಟದ್ದು ಮಾಡಬೇಕು, ಯಾರು ತೊಂದರೆ ಕೊಡಬೇಕಂತಿಲ್ಲ. ಮುಖ್ಯಮಂತ್ರಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಫಸ್ಟ್ ಅದನ್ನು ಓಪನ್ ಮಾಡೋಂಥ ಸಂದರ್ಭದಲ್ಲಿ ಹೇಳಿದರು, ನಿನ್ನೆ ಸಹಿತ ಇದು ಯಾರಿಗೆ ಒಬ್ಬರ ಬಗ್ಗೆ ಆಗಲಿ, ಒಬ್ಬ ಧರ್ಮದ ಬಗ್ಗೆ ಆಗಲಿ, ಜಾತಿ ಬಗ್ಗೆ ಆಗಲಿ ಮಾಡಿರ್ತಕ್ಕಂಥಲ್ಲ. ನಿಜ ಪರಿಸ್ಥಿತಿ ಗೊತ್ತಾಗಬೇಕು. ಇದ್ರಾಗ ನೀವೆಲ್ಲ ಚರ್ಚೆ ಮಾಡಿರಿ, ನೀವೆಲ್ಲ ಸ್ಟಡಿ ಮಾಡ್ಕೊಂಬರ್ರಿ, ನಿಮ್ಮ ಅಭಿಪ್ರಾಯ ಹೇಳ್ರಿ. ಹೇಳಿದ್ರೆ ಅಂದರೆ ವಿಲ್ ಕಮ್ ಟು ಸಮ್ ಕನ್ಕ್ಲೂಷನ್. ಜಾತಿಗಣತಿ ವರದಿ ಅನುಷ್ಠಾನ ವಿಚಾರವಾಗಿ ಚರ್ಚೆಗೆ ಮತ್ತೊಂದು ಡೇಟ್ ಫಿಕ್ಸ್ ಮಾಡಲಾಗಿದೆ. ಮುಂದಿನ ವಾರ ಅಂದ್ರೆ ಏಪ್ರಿಲ್ 24ರಂದು ಮಲೆಮಹದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ನಡೆಯಲಿದೆ. ಅಲ್ಲಿ ಸ್ಥಳೀಯ ಮಟ್ಟದ ಅಭಿವೃದ್ಧಿ ಕುರಿತು ಚರ್ಚೆ ಅಜೆಂಡಾ ಈಗಾಗಲೇ ಫಿಕ್ಸ್ ಆಗಿರೋದ್ರಿಂದ ಮೇ 2ರಂದು ಕ್ಯಾಬಿನೆಟ್ನಲ್ಲಿ ಜಾತಿಗಣತಿ ವರದಿ ವಿಚಾರ ಚರ್ಚೆಗೆ ಬರುವ ನಿರೀಕ್ಷೆ ಇದೆ.
ಪ್ರಮೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಇನ್ನು ಇದೇ ವಿಚಾರವಾಗಿ ಖರ್ಗೆ ಮಾತನಾಡಿದ್ದಾರೆ. ಲೋಕಲ್ ವಿಚಾರಗಳನ್ನ ಇಲ್ಲಿ ಅವರಿಗೆ ಕೇಳಿ, ಇಲ್ಲಿ ಮಂಡಿಸಿದ ವಿಚಾರ ನನಗೆ ಯಾಕೆ ಕೇಳ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬನ್ನಿ ಅವ್ರೇನ್ ಹೇಳಿದ್ದಾರೆ ನೋಡೋಣ. ಸರ್, ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಒಂದಷ್ಟು ಚರ್ಚೆ ಆಗಿದಾವೆ ಸರ್. OBC ವರ್ಗಕ್ಕೆ ಹೆಚ್ಚಿನ ನೋಡಿ, ನೀ ಅವ್ರಿಗೆ ಲೋಕಲ್ದವ್ರಿಗೆ ಕೇಳಿ ನಾನೇನ್ ಮಾಡ್ಲಿ. ಡೆಲ್ಲಿದೊಳಗೆ ನಡೆದ ಇದು. ಪ್ಲೀಸ್ ಯು ಆಸ್ಕ್ ಲೋಕಲ್ ಪೀಪಲ್, ದೇ ವಿಲ್ ರಿಪ್ಲೈ ಯು. ಜಾತಿ ಗಣತಿ AICC ಇಂದ ಕೂಡ ಹಿಂದೆ ರಾಹುಲ್ ಗಾಂಧಿ ಅವರು ಕೂಡ ಮಾತಾಡಿದ್ರು ವಿಚಾರವಾಗಿ. ಸರ್, ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಒಂದಷ್ಟು ಚರ್ಚೆ ಆಗಿದಾವೆ ಸರ್. OBC ವರ್ಗಕ್ಕೆ ಹೆಚ್ಚಿನ ನೋಡಿ, ನೀ ಅವ್ರಿಗೆ ಲೋಕಲ್ದವ್ರಿಗೆ ಕೇಳಿ ನಾನೇನ್ ಮಾಡ್ಲಿ. ಡೆಲ್ಲಿದೊಳಗೆ ನಡೆದ ಇದು. ಪ್ಲೀಸ್ ಯು ಆಸ್ಕ್ ಲೋಕಲ್ ಪೀಪಲ್, ದೇ ವಿಲ್ ರಿಪ್ಲೈ ಯು. ಜಾತಿ ಗಣತಿ AICC ಇಂದ ಕೂಡ ಹಿಂದೆ ರಾಹುಲ್ ಗಾಂಧಿ ಅವರು ಕೂಡ ಮಾತಾಡಿದ್ರು ವಿಚಾರವಾಗಿ. ಇನ್ನು ಸತೀಶ್ ಜಾರಕಿಹೊಳಿ ಸಹ ಈ ಬಗ್ಗೆ ಮಾತನಾಡಿದ್ದು, ಸಮಸ್ಯೆ ತುಂಬಾ ಜಟಿಲವಾಗಿದೆ. ಜಾತಿ ಗಣತಿ ವರದಿ ಜಾರಿಗೆ ಇನ್ನು 1 ವರ್ಷವಾದ್ರೂ ಆಗಬಹುದು ಅಂತ ಹೇಳಿದ್ದಾರೆ. ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಜಾತಿ ಗಣತಿ ವರದಿಯನ್ನ ಜಾರಿ ಮಾಡಬೇಕಾಗುತ್ತೆ ಅಂತಾನು ಹೇಳಿದ್ದಾರೆ. ಬನ್ನಿ ನೋಡೋಣ. ಪುನರ್ ಆಗೋಲ್ಲ, ಅದೇನು ನಾಳೆ ಆಗುವಂಥದ್ದಲ್ಲ, ಇನ್ನೊಂದು ವರ್ಷ ಆದ್ರೂ ಆಗ್ಬೋದು. ಅದೇನು ನೀವೇನು ನಾಳೆ ಮಾಡಿ ಹಂಗೆ ಅದಲ್ಲ, 1 ವರ್ಷ ಆದ್ರೂ ಆಗ್ಬೋದು. ಯಾಕಂದ್ರೆ ಸಮಸ್ಯೆ ಇದೆ, ಜಟಿಲವಾಗಿದೆ. ಸರ್ ಹೇಳ್ದಂಗೆ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಳ್ಬೇಕು, ಎಲ್ಲರನ್ನೂ ಸಮಾಧಾನ ಮಾಡ್ಬೇಕಂದ್ರೆ ಬಹಳಷ್ಟು ಸಭೆಗಳಾಗಬೇಕು, ಬಹಳಷ್ಟು ಅವರ ಸರ್ಕಾರ ಕೂಡ ಬಹಳಷ್ಟು ಕಾಂಪ್ರಮೈಸ್ ನೇಚರ್ನಲ್ಲಿ ಇರಬೇಕಾಗ್ತದೆ. ಯಾಕಂದ್ರೆ ಇದು ಏಕಾಏಕಿ ಮಾಡೋದು ಅಲ್ವೇ ಅಲ್ಲ. ಯಾಕಂದ್ರೆ 10 ವರ್ಷ ನಂತರ ಅದನ್ನು ಸರ್ಕಾರ ವರದಿ ಒಪ್ಪಿಸಿದೆ. 2 ವರ್ಷ ನಂತರ ನಾವು ತೆಗೆದುಕೊಂಡಿದ್ದೇವೆ. ನಮ್ಗೆ ಇನ್ನೊಂದು ಸ್ವಲ್ಪ 1 ವರ್ಷ ಚರ್ಚೆ ಆದ್ರೆ ಏನು ಆತಂಕ ಪಡುವಂಥದ್ದು ಏನಿಲ್ಲ, ಅಂಥದ್ದು ಅರ್ಜೆಂಟು ಏನಿಲ್ಲ. ಸೊ ಭಾಳ ಸಾವಧಾನವಾಗಿ ಹೋಗ್ಬೇಕಾಗುತ್ತೆ, ಎಲ್ಲರನ್ನು ವಿಶ್ವಾಸ ತೆಗೆದುಕೊಳ್ಬೇಕಾಗುತ್ತೆ. ಮತ್ತು ಎಲ್ಲರ ಒಮ್ಮತದಿಂದ, ಎಲ್ಲರ ಸಹಕಾರದಿಂದ ಜಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನೋಡಿ, ನಾವು ಸರಿಯಾಗಿ ಪ್ರೆಸೆಂಟೇಷನ್ ಮಾಡಿದ್ರೆ ಬಂದೇ ಬರ್ತದೆ ನಾವು. ಯಾಕೆಂದರೆ ಒಂದು ಜಾತಿ ಅಲ್ಲ, ಸುಮಾರು 800 ಜಾತಿ ಬೆನ್ನತ್ತಿ ಇದೆ. ನಂದು ಸರಿ ಇಲ್ಲ, ನಿಂದು ಸರಿ ಇಲ್ಲ, ಅವನ್ನೆಲ್ಲ ಸಮಾನ ಮಾಡಿದ್ರೆ ಸರಿ. ಇಲ್ಲಾಂದ್ರೆ ತಪ್ಪಂದ್ರೆ ಖಂಡಿತ ಆಗಿ ಆಗ್ತದೆ. SS ಮಲ್ಲಿಕಾರ್ಜುನ್ ಹೇಳಿದಿಲ್ಲ, ಮತ್ತೆ ಈಗ ಅವ್ರು ಕೇಳ್ತಾರೆ. ಈಗ ರೆಡ್ಡಿ ಜನಾಂಗ 30,000 ತೋರಿಸಿರೋ ಅಂತ ಹೇಳ್ತಾರೆ. ಅವ್ರು 5-6 ಜಿಲ್ಲೆಯಲ್ಲಿದ್ದಾರೆ. ನಮ್ದು ಎಲ್ಲಿ ಹೋಯ್ತು ಅಂತ ಅವರೇ ಕೇಳ್ತಾರೆ. ಈಗ ಅವ್ರ ಜಾತಿ ಅವರು ನಮ್ಮ ಬರೀ 30,000 ತೋರಿಸಿರಿ ರೆಡ್ಡಿ. ನಾವು ಜಾಸ್ತಿ ಇದ್ದೀವಿ. ಯಲಬುರ್ಗ ಇದ್ದಾರೆ, ರಾಯಚೂರು ಇದ್ದಾರೆ, ಯಾದಗಿರಿ ಇದ್ದಾರೆ, ಸುರ್ಪುರ್, ಶಾಪುರಲ್ಲಿದ್ದಾರೆ. ಆದರೆ ನಮ್ದು ಇಷ್ಟೇ, ಯಾರಿಗೂ ಹರ್ಟ್ ಆಗಬಾರ್ದು, ಯಾವುದೇ ಸಮಾಜಕ್ಕೆ ಹರ್ಟ್ ಆಗಬಾರ್ದು. ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತೆ. ಹೆಚ್ಚು ಮಾಡೋದಂತ ಸದ್ಯಕ್ಕಂತ ಆಗದೆ ಇರುತ್ತೆ ವಿಚಾರ. 51ಕ್ಕಿಂತ 70 ಮಾಡಿದ್ದಾರೆ. 70 ಅಂತಿ ಅಸಾಧ್ಯ ಸದ್ಯಗೆ. ಈಗ ಏನಿರೋದು ಅಂಕಿಅಂಶಗಳೇ ಮಾತ್ರ, ಅಷ್ಟೇ ಸೀಮಿತವಾಗಿರುವಂಥದ್ದು. ಇದು ಅವ್ರು ಶಿಫಾರಸು ಮಾಡಿದ್ರು ಅಷ್ಟೇ. ಕೊಡ್ಲಿಕ್ಕೆ ಅದು ಈಗಾಗಲೇ ಕೆಲವು ಕಡೆ ಸ್ಟೇ ಇದೆ ಸುಪ್ರೀಂ ಕೋರ್ಟ್ನಲ್ಲಿ 20 ವರ್ಷದಿಂದ ತಮಿಳುನಾಡು. ಸೊ ಅದಾಗದೇ ಇರುವಂಥ ಸದ್ಯಕ್ಕೆ ಹೆಚ್ಚಿಗೆ ಮೀಸಲಾತಿ ಹೆಚ್ಚಳ. ಈಗ ಏನಾದ್ರು ಅಂಕಿಅಂಶ ಸರಿ ಮಾಡೋದಂದ್ರೆ ನಮ್ಗೆ ಚಾಲೆಂಜ್ ಆಗಿರೋದು. ನಂತರ ಬೇಕಾದ್ರೆ ಮಾಡ್ಲಿಕ್ಕೆ ಬರ್ತದೆ ಸರ್ಕಾರ ಒಪ್ಪಿದ್ರೆ. ಯಾರು ಏರು ಧ್ವನಿಯಲ್ಲಿ ಮಾತನಾಡಿಲ್ಲ. TV9ಗೆ ಸಚಿವ SS ಮಲ್ಲಿಕಾರ್ಜುನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವರು ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬಳಿ ಚರ್ಚೆ ಮಾಡಿದ್ದೇವೆ ಅಂತ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. SS ಮಲ್ಲಿಕಾರ್ಜುನ್ ಮಾತಾಡ್ತಾ ಹೋಗ್ತೀನಿ ಸರ್. ಇವತ್ತಿನ ಸಭೆಯಲ್ಲಿ ಏನಾಯ್ತು ಸರ್? ಏನೂ ಆಗಿಲ್ಲ. ಮುಂದಿನ ಕ್ಯಾಬಿನೆಟ್ಗೆ ಬರುತ್ತೆ. ಮುಂದೆ ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇದು ಏನೇನಾಗಿದೆ ಲೋಪದೋಷಗಳು ಸರಿಪಡಿಸಿ ಇದನ್ನು ನಮ್ಮ HK ಪಾಟೀಲ್ರು ಮತ್ತು ಸ್ಪೋಕ್ಸ್ ಪರ್ಸನ್ ಮಂತ್ರಿಗಳು ತಂಗಡಿಗೆ ಅವರು ನಿಮಗೆ ಬ್ರೀಫ್ ಮಾಡ್ತಾರೆ. ಆದಷ್ಟು ಬೇಗನೆ ಇದ್ರ ಬಗ್ಗೆ ಏನೇನು ಗೊಂದಲ ಇದೆ ಎಲ್ಲ ನಿವಾರಣೆ ಆಗುತ್ತೆ. ತಾವು ಇದನ್ನ ಏರು ಧ್ವನಿಯಲ್ಲಿ ವಿರೋಧ ಮಾಡಿದ್ವಿ ಅಂತ ಮಾಹಿತಿ ಲಭ್ಯ ಆಗ್ತದೆ ಸರ್. ಏನು ಧ್ವನಿಯಲ್ಲಿ ವಿರೋಧ ಮಾಡೋದೇನು ಪ್ರಶ್ನೆ ಇಲ್ಲ, ಏನು ವಿರೋಧ ಮಾಡಿಲ್ಲ, ಎಲ್ಲರೂ ಸರಿ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ನಿಲುವು ಏನು ಅಂತ ಸರ್? ಈಗ ಮುಖ್ಯಮಂತ್ರಿಗಳು ಹೇಳಿದ್ನಲ್ಲ, ಈಗ ಪ್ರತಿಯೊಂದು ವಿಚಾರನೂ ಗೊತ್ತೆ, ನಿಮಗೆ ಗೊತ್ತಾಗುತ್ತೆ. ಈಗ ಸೆನ್ಸಸ್ ಈಗ ತಮ್ಮ ನಿಲುವನ್ನು CM ಬಳಿ ಹೇಳಿದೀವಿ. ಏನು ಹೇಳಿದ್ರು ಸರ್ CM ಅದಕ್ಕೆ? ನೆಕ್ಸ್ಟ್ ಎಲ್ಲರನ್ನೂ ಕರೆದು ಮಾತಾಡ್ತಾರೆ. ಮತ್ತೆ ಯಾವಾಗ ಆಗ್ಬೋದು ಸರ್ ಫೈನಲ್? ನೆಕ್ಸ್ಟ್ ವೀಕ್. ಕೂಡ SS ಮಲ್ಲಿಕಾರ್ಜುನ್ ಅವರ ಸ್ಪಷ್ಟವಾದ ಮತ್ತು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.